ಕಲಬುರಗಿಯಲ್ಲೂ ಕೂಡ ಮಳೆ ತಂದಿರುವಂತ ಅವಾಂತರ ಒಂದೆರಡಲ್ಲ. ಮಳೆಗೆ ಮನೆ ಗೋಡೆ ಕುಸಿತ ಆಗಿ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಚಂದ್ರಶೇಖರ್ ಶಿವಪ್ಪ 10 ವರ್ಷದ ಬಾಲಕ, ಪಾಪ ಪುಟ್ಟ ಬಾಲಕ ಮೃತಪಟ್ಟಿದ್ದಾರೆ. ಜೇವರ್ಗಿಯ ಗುಡೂರ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಿರಂತರ ಮಳೆಗೆ ಸಾವು ನೋವು ಕೂಡ ಆಗ್ತಾ ಇದೆ. ಮನೆಯ ಗೋಡೆ ಕುಸಿದು ಜೇವರ್ಗಿಯ ಚಂದ್ರಶೇಖರ್ ಶಿವಪ್ಪ ಅನ್ನೋ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಿರಂತರ ಮಳೆಗೆ ಈ ದುರಂತ ಸಂಭವಿಸಿದೆ. ನೋಡಿ, ಗೋಡೆ ಕುಸಿದು ಬಾಲಕನೊಬ್ಬ 10 ವರ್ಷದ ಬಾಲಕ ಚಂದ್ರಶೇಖರ ಶಿವಪ್ಪ ಅನ್ನೋನು ಮೃತಪಟ್ಟಿದ್ದಾನೆ. ಕಲಬುರಗಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಸಂಪರ್ಕದಲ್ಲಿದ್ದಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್. ನಿರಂತರವಾಗಿ ಮಳೆ, ಎಲ್ಲ ಕಡೆಗಳಲ್ಲಿ ಅನಾಹುತಗಳ ಸರಮಾಲೆ. ಕಲಬುರಗಿಯಲ್ಲಿ ಬಾಲಕ ಮೃತಪಟ್ಟಿದ್ದಾನೆ. ವಿಚಾರ ಯಾವಾಗಾಯ್ತು, ಏನಾಯ್ತು, ಹೇಗಾಯ್ತು? ರಂಜಿತ್, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಮಳೆಯ ಎಫೆಕ್ಟ್ ಇದೀಗ ಏನು ಆಗ್ತಾ ಇರುವಂತದ್ದು ಅಂದ್ರೆ, ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮನೆಯ ಗೋಡೆಯನ್ನ ಕುಸಿದು ಬಾಲಕನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡೂರ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಶಿವಪ್ಪ ಅನ್ನುವಂತ ಅವರ ಮಗ ಏನು ಚಂದ್ರಶೇಖರ್ ಅನ್ನುವಂತ ಬಾಲಕ ಮನೆಯಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಏನಿತ್ತು, ಆ ಗೋಡೆ ಕುಸಿದು ಆತ ಸಾವನ್ನಪ್ಪಿರುವಂತದ್ದು. ಇನ್ನು ಆ ಶಿವಪ್ಪ ಮತ್ತೆ ಅವರ ಪತ್ನಿ ಇಬ್ರು ಕೂಡ ಹೊಲಕ್ಕೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ಚಂದ್ರಶೇಖರ್ ಅನ್ನುವಂತ ಬಾಲಕ ಆಟ ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆಗೆ ಆ ಮಣ್ಣಿನ ಗೋಡೆ ಏನು ತೇವಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಗೋಡೆ ಕುಸಿದು ಆ ಬಾಲಕ ಅಲ್ಲೇ ಸಾವನ್ನಪ್ಪಿರುವಂತದ್ದು. ತಕ್ಷಣ ಅಕ್ಕಪಕ್ಕದಲ್ಲಿದ್ದಂಥವ್ರು ಆ ಬಾಲಕನನ್ನ ರಕ್ಷಣೆಗೆ ಮುಂದಾಗ್ತಾರೆ. ಆದ್ರೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅದಾದ ಬಳಿಕ ಆ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಬಳಿಕ ತಕ್ಷಣ ಏನೋ ಕುಟುಂಬಸ್ಥರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆತ ಸಾವನ್ನಪ್ಪಿರುವಂತದ್ದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಸುರಿತಾ ಇರುವಂತಹ ಮಳೆಗೆ ಈ ಹಳೆಯ ಕಟ್ಟಡಗಳು ಮತ್ತೆ ಈ ಮಣ್ಣಿನಿಂದ ಕಟ್ಟಿರುವಂತಹ ಮನೆಗಳು ಕುಸಿಯುವ ಹಂತಕ್ಕೆ ಬಂದಿರುವಂತದ್ದು. ಅದರ ಭಾಗವಾಗಿ ಇದೀಗ ಮಣ್ಣಿನ ಗೋಡೆ ಕುಸಿದು ಈ ಒಂದು ಬಾಲಕ ಸಾವನ್ನಪ್ಪಿರುವಂತದ್ದು. ರಂಜಿತ್. ಓಕೆ ಓಂ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿಯಲ್ಲೂ ಕೂಡ ಮಳೆ ತಂದಿರುವಂತ ಅವಾಂತರ ಒಂದೆರಡಲ್ಲ. ಮಳೆಗೆ ಮನೆ ಗೋಡೆ ಕುಸಿತ ಆಗಿ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಚಂದ್ರಶೇಖರ್ ಶಿವಪ್ಪ 10 ವರ್ಷದ ಬಾಲಕ, ಪಾಪ ಪುಟ್ಟ ಬಾಲಕ ಮೃತಪಟ್ಟಿದ್ದಾರೆ. ಜೇವರ್ಗಿಯ ಗುಡೂರ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಿರಂತರ ಮಳೆಗೆ ಸಾವು ನೋವು ಕೂಡ ಆಗ್ತಾ ಇದೆ. ಮನೆಯ ಗೋಡೆ ಕುಸಿದು ಜೇವರ್ಗಿಯ ಚಂದ್ರಶೇಖರ ಶಿವಪ್ಪ ಅನ್ನೋ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಿರಂತರ ಮಳೆಗೆ ಈ ದುರಂತ ಸಂಭವಿಸಿದೆ. ನೋಡಿ, ಗೋಡೆ ಕುಸಿದು ಬಾಲಕನೊಬ್ಬ 10 ವರ್ಷದ ಬಾಲಕ ಚಂದ್ರಶೇಖರ ಶಿವಪ್ಪ ಅನ್ನೋನು ಮೃತಪಟ್ಟಿದ್ದಾನೆ. ಕಲಬುರಗಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಸಂಪರ್ಕದಲ್ಲಿದ್ದಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್. ನಿರಂತರವಾಗಿ ಮಳೆ, ಎಲ್ಲ ಕಡೆಗಳಲ್ಲಿ ಅನಾಹುತಗಳ ಸರಮಾಲೆ. ಕಲಬುರಗಿಯಲ್ಲಿ ಬಾಲಕ ಮೃತಪಟ್ಟಿದ್ದಾನೆ. ವಿಚಾರ ಯಾವಾಗಾಯ್ತು, ಏನಾಯ್ತು, ಹೇಗಾಯ್ತು? ರಂಜಿತ್, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಮಳೆಯ ಎಫೆಕ್ಟ್ ಇದೀಗ ಏನು ಆಗ್ತಾ ಇರುವಂತದ್ದು ಅಂದ್ರೆ, ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮನೆಯ ಗೋಡೆಯನ್ನ ಕುಸಿದು ಬಾಲಕನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡೂರ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಶಿವಪ್ಪ ಅನ್ನುವಂತ ಅವರ ಮಗ ಏನು ಚಂದ್ರಶೇಖರ್ ಅನ್ನುವಂತ ಬಾಲಕ ಮನೆಯಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಏನಿತ್ತು, ಆ ಗೋಡೆ ಕುಸಿದು ಆತ ಸಾವನ್ನಪ್ಪಿರುವಂತದ್ದು. ಇನ್ನು ಆ ಶಿವಪ್ಪ ಮತ್ತೆ ಅವರ ಪತ್ನಿ ಇಬ್ರು ಕೂಡ ಹೊಲಕ್ಕೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ಚಂದ್ರಶೇಖರ್ ಅನ್ನುವಂತ ಬಾಲಕ ಆಟ ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆಗೆ ಆ ಮಣ್ಣಿನ ಗೋಡೆ ಏನು ತೇವಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಗೋಡೆ ಕುಸಿದು ಆ ಬಾಲಕ ಅಲ್ಲೇ ಸಾವನ್ನಪ್ಪಿರುವಂತದ್ದು. ತಕ್ಷಣ ಅಕ್ಕಪಕ್ಕದಲ್ಲಿದ್ದಂಥವ್ರು ಆ ಬಾಲಕನನ್ನ ರಕ್ಷಣೆಗೆ ಮುಂದಾಗ್ತಾರೆ. ಆದ್ರೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅದಾದ ಬಳಿಕ ಆ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನ
ಮಾಹಿತಿಯನ್ನ ನೀಡಿರುವಂತದ್ದು. ಬಳಿಕ ತಕ್ಷಣ ಏನೋ ಕುಟುಂಬಸ್ಥರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆತ ಸಾವನ್ನಪ್ಪಿರುವಂತದ್ದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಸುರಿತಾ ಇರುವಂತಹ ಮಳೆಗೆ ಈ ಹಳೆಯ ಕಟ್ಟಡಗಳು ಮತ್ತೆ ಈ ಮಣ್ಣಿನಿಂದ ಕಟ್ಟಿರುವಂತಹ ಮನೆಗಳು ಕುಸಿಯುವ ಹಂತಕ್ಕೆ ಬಂದಿರುವಂತದ್ದು. ಅದರ ಭಾಗವಾಗಿ ಇದೀಗ ಮಣ್ಣಿನ ಗೋಡೆ ಕುಸಿದು ಈ ಒಂದು ಬಾಲಕ ಸಾವನ್ನಪ್ಪಿರುವಂತದ್ದು. ರಂಜಿತ್. ಓಕೆ ಓಂ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿಯಲ್ಲೂ ಕೂಡ ಮಳೆ ತಂದಿರುವಂತಹ ಅವಾಂತರ ಒಂದೆರಡಲ್ಲ. ಮಳೆಗೆ ಮನೆ ಗೋಡೆ ಕುಸಿತ ಆಗಿ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಚಂದ್ರಶೇಖರ್ ಶಿವಪ್ಪ 10 ವರ್ಷದ ಬಾಲಕ, ಪಾಪ ಪುಟ್ಟ ಬಾಲಕ ಮೃತಪಟ್ಟಿದ್ದಾರೆ. ಜೇವರ್ಗಿಯ ಗುಡೂರ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ನಿರಂತರ ಮಳೆಗೆ ಸಾವು ನೋವು ಕೂಡ ಆಗ್ತಾ ಇದೆ. ಮನೆಯ ಗೋಡೆ ಕುಸಿದು ಜೇವರ್ಗಿಯ ಚಂದ್ರಶೇಖರ್ ಶಿವಪ್ಪ ಅನ್ನೋ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಿರಂತರ ಮಳೆಗೆ ಈ ದುರಂತ ಸಂಭವಿಸಿದೆ. ನೋಡಿ, ಗೋಡೆ ಕುಸಿದು ಬಾಲಕನೊಬ್ಬ 10 ವರ್ಷದ ಬಾಲಕ ಚಂದ್ರಶೇಖರ ಶಿವಪ್ಪ ಅನ್ನೋನು ಮೃತಪಟ್ಟಿದ್ದಾನೆ. ಕಲಬುರಗಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಸಂಪರ್ಕದಲ್ಲಿದ್ದಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್. ಓಂ ಪ್ರಕಾಶ, ನಿರಂತರವಾಗಿ ಮಳೆ, ಎಲ್ಲ ಕಡೆಗಳಲ್ಲಿ ಅನಾಹುತಗಳ ಸರಮಾಲೆ. ಕಲಬುರಗಿಯಲ್ಲಿ ಬಾಲಕ ಮೃತಪಟ್ಟಿದ್ದಾನೆ ವಿಚಾರ ಯಾವಾಗಾಯ್ತು, ಏನಾಯ್ತು, ಹೇಗಾಯ್ತು? ರಂಜಿತ್, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಮಳೆಯ ಎಫೆಕ್ಟ್ ಇದೀಗ ಏನು ಆಗ್ತಾ ಇರುವಂತದ್ದು ಅಂದ್ರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮನೆಯ ಗೋಡೆಯನ್ನ ಕುಸಿದು ಬಾಲಕನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡೂರ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಶಿವಪ್ಪ ಅನ್ನುವಂತ ಅವರ ಮಗ ಏನು ಚಂದ್ರಶೇಖರ್ ಅನ್ನುವಂತ ಬಾಲಕ ಮನೆಯಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಏನಿತ್ತು ಆ ಗೋಡೆ ಕುಸಿದು ಆತ ಸಾವನ್ನಪ್ಪಿರುವಂತದ್ದು. ಇನ್ನು ಆ ಶಿವಪ್ಪ ಮತ್ತೆ ಅವರ ಪತ್ನಿ ಇಬ್ರು ಕೂಡ ಹೊಲಕ್ಕೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ಚಂದ್ರಶೇಖರ್ ಅನ್ನುವಂತ ಬಾಲಕ ಆಟ ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಮಣ್ಣಿನ ಗೋಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆಗೆ ಆ ಮಣ್ಣಿನ ಗೋಡೆ ಏನು ತೇವಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಗೋಡೆ ಕುಸಿದು ಆ ಬಾಲಕ ಅಲ್ಲೇ ಸಾವನ್ನಪ್ಪಿರುವಂತದ್ದು. ತಕ್ಷಣ ಅಕ್ಕಪಕ್ಕದಲ್ಲಿದ್ದಂಥವ್ರು ಆ ಬಾಲಕನನ್ನ ರಕ್ಷಣೆಗೆ ಮುಂದಾಗ್ತಾರೆ. ಆದ್ರೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅದಾದ ಬಳಿಕ ಆ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಬಳಿಕ ತಕ್ಷಣ ಏನೋ ಕುಟುಂಬಸ್ಥರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆತ ಸಾವನ್ನಪ್ಪಿರುವಂತದ್ದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಸುರಿತಾ ಇರುವಂತಹ ಮಳೆಗೆ ಈ ಹಳೆಯ ಕಟ್ಟಡಗಳು ಮತ್ತೆ ಈ ಮಣ್ಣಿನಿಂದ ಕಟ್ಟಿರುವಂತಹ ಮನೆಗಳು ಕುಸಿಯುವ ಹಂತಕ್ಕೆ ಬಂದಿರುವಂತದ್ದು. ಅದರ ಭಾಗವಾಗಿ ಇದೀಗ ಮಣ್ಣಿನ ಗೋಡೆ ಕುಸಿದು ಈ ಒಂದು ಬಾಲಕ ಸಾವನ್ನಪ್ಪಿರುವಂತದ್ದು. ರಂಜಿತ್. ಓಕೆ ಓಂ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.